ಓಂ ಶಾಂತಿ. ನಿರಾಕಾರ ಪರಮಾತ್ಮನು ತನ್ನ ಕರ್ತವ್ಯವನ್ನ ಹೇಗೆ ಮಾಡ್ತಾನೆ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಸರಿ, ಆ ಒಂದು ತಿಳುವಳಿಕೆ ಇದೆಯಲ್ಲ, ಅದನ್ನ ಇಟ್ಕೊಂಡು ನಾವೀಗ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇದು ನಮ್ಮೆಲ್ಲರನ್ನು ಕಾಳೋ ಪ್ರಶ್ನೆ, ಕೆಲವೊಮ್ಮೆ ನಮ್ಮ ನಂಬಿಕೆಯನ್ನೇ ಅಲ್ಗಾಡಿಸ್ಬಿಡುತ್ತೆ. ಹಾಗಾದ್ರೆ ಆ ಪ್ರಶ್ನೆ ಯಾವುದು? ಅದು ಬೇರೇನೂ ಅಲ್ಲ, ದೇವರು ನಮ್ಗೆ ದುಃಖವನ್ನ ಕೊಡ್ತಾನ. ನೋಡಿ, ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ, ನೋವಾದಾಗ, ಛೇ ಇದೆಲ್ಲ ದೇವರೇ ಕೊಡ್ತಿರೋದಾ ಅಂತ ಅನ್ಸೋದು ತುಂಬಾನೇ ಸಹಜ ಅಲ್ವಾ? ಆದ್ರೆ ಇದರ ಹಿಂದಿನ ನಿಜವಾದ ಸತ್ಯ ಏನು, ಇದರ ತತ್ವ ಏನು? ಬನ್ನಿ ಇದನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಮೊದಲು ಪರಮಾತ್ಮನ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಗೊತ್ತಾ, ಎಷ್ಟೋ ಸಾರಿ ನಾವು ಆತನ ಬಗ್ಗೆ ತಪ್ಪೇನೆ ಅರ್ಥ ಮಾಡ್ಕೊಂಡಿರ್ತೀವಿ, ನಮ್ದೇ ಆದ ತಪ್ಪು ಕಲ್ಪನೆಗಳಿಂದ. ಇಲ್ನೋಡಿ, ಈ ಸ್ಲೈಡಲ್ಲಿ ಒಂದು ಸಾಮಾನ್ಯವಾದ ತಪ್ಪು ಕಲ್ಪನೆಗೂ ಮತ್ತೆ ನಿಜವಾದ ಸತ್ಯಕ್ಕೂ ಇರೋ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಒಂದು ಕಡೆ ದೇವರು ದುಃಖಕರ ಅಂತ ಇದೆ, ಅಂದ್ರೆ ದುಃಖ ಕೊಡೋನು ಅನ್ನೋ ತಪ್ಪು ತಿಳುವಳಿಕೆ. ಆದ್ರೆ ನಿಜವಾಗ್ಲೂ ವಾಸ್ತವ ಏನು? ದೇವರು ದುಃಖಹರ ಮತ್ತು ಸುಖಕರ. ಅಂದ್ರೆ ಆತ ದುಃಖವನ್ನ ದೂರ ಮಾಡೋನೇ ಹೊರತು ದುಃಖ ಕೊಡೋನಲ್ಲ, ಬದಲಿಗೆ ಸುಖವನ್ನ ನೀಡೋನು. ಇದು ತುಂಬಾನೇ ದೊಡ್ಡ ವ್ಯತ್ಯಾಸ ಅಲ್ವಾ? ಈ ಒಂದು ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸರಳವಾದ ಆದರೆ ತುಂಬಾನೇ ಶಕ್ತಿಯುತವಾದ ಹೋಲಿಕೆ ಇದೆ. ಯೋಚನೆ ಮಾಡಿ, ನಮ್ಮನ್ನ ಹೆತ್ತ ತಂದೆತಾಯಿ ಅಂದ್ರೆ ಈ ಲೋಕದ ತಂದೆತಾಯಿ ತಮ್ಮ ಮಕ್ಕಳಿಗೆ ಯಾವತ್ತಾದ್ರೂ ದುಃಖ ಕೊಡೋಕೆ ಇಷ್ಟಪಡ್ತಾರಾ? ಇಲ್ಲ ಅಲ್ವಾ? ಹಾಗಿದ್ಮೇಲೆ ಆ ಪಾರಲೌಕಿಕ ತಂದೆ ಪರಮಾತ್ಮ, ಆತ ತನ್ನ ಮಕ್ಕಳಿಗೆ ದುಃಖವನ್ನು ಕೊಡೋಕೆ ಹೇಗೆ ಸಾಧ್ಯ? ಅಬ್ಬಾ, ಎಂಥ ಅದ್ಭುತವಾದ ಹೋಲಿಕೆ ಇದು! ಇದು ದೇವರ ಕರುಣಾಮಯಿ ಸ್ವಭಾವವನ್ನ ನೇರವಾಗಿ ನಮ್ಮ ಹೃದಯಕ್ಕೆ ಮುಟ್ಟಿಸುತ್ತೆ. ಸರಿ, ದೇವ್ರು ದುಃಖ ಕೊಡಲ್ಲ ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಮನುಷ್ಯರಿಗೆ ಈ ಕಷ್ಟ, ಈ ದುಃಖ ಇದೆಲ್ಲ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ಬೇರೆಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಬನ್ನಿ ಈಗ ಕರ್ಮದ ಹೊಣೆಗಾರಿಕೆ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಸರಳವಾದ ಸತ್ಯ ಇದೆ. ಪ್ರತಿಯೊಂದು ಪರಿಣಾಮಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ನಮ್ಮ ಪಾಪಕರ್ಮಗಳು ಅಂದ್ರೆ ನಾವು ಮಾಡುವ ತಪ್ಪು ಕೆಲಸಗಳು, ನಕಾರಾತ್ಮಕ ಕ್ರಿಯೆಗಳು, ಅವೇನೇ ನಮಗೆ ಮುಂದೆ ದುಃಖ, ರೋಗ, ಶೋಕ ಈ ಎಲ್ಲಾ ರೂಪದಲ್ಲಿ ವಾಪಸ್ ಬರೋದು. ಇದು ಕರ್ಮದ ನೇರವಾದ ನಿಯಮ. ಇದರಲ್ಲಿ ಬೇರೆ ಯಾವ ಗೊಂದಲನೂ ಇಲ್ಲ. ನಮ್ಮ ಕ್ರಿಯೆಗಳೇ ನಮ್ಮ ಅನುಭವಕ್ಕೆ ಕಾರಣ, ಬೇರೆ ಯಾರೂ ಅಲ್ಲ. ಹಾಗಾಗಿ ಕೊನೆಯದಾಗಿ ನಾವು ತಿಳ್ಕೋಬೇಕಾಗಿರೋದೇನು ಅಂದ್ರೆ, ನಮ್ಮ ಕರ್ಮಕ್ಕೆ ನಾವೇ ಜವಾಬ್ದಾರರು ಅಷ್ಟೇ. ಇದರಲ್ಲಿ ದೇವರು ಬಂದು ಮಧ್ಯಪ್ರವೇಶ ಮಾಡೋದಿಲ್ಲ. ನಾವೇನು ಆಯ್ಕೆ ಮಾಡ್ತೀವಿ, ನಾವೇನು ಕೆಲಸ ಮಾಡ್ತೀವಿ, ಅದೇ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಇದು ವೈಯಕ್ತಿಕ ಜವಾಬ್ದಾರಿಯ ಬಗ್ಗೆ ಒಂದು ತುಂಬಾನೇ ಶಕ್ತಿಯುತವಾದ ಪಾಠ. ಕರ್ಮ ನಮ್ಮ ಜವಾಬ್ದಾರಿ ಸರಿ, ಹಾಗಾದ್ರೆ ದೇವರ ಪಾತ್ರವಾದ್ರೂ ಏನು? ಆತ ನಮ್ಮನ್ನ ಹಾಗೆ ಕೈ ಬಿಟ್ಬಿಡ್ಪಾನಾ? ಖಂಡಿತ ಇಲ್ಲ. ಪರಮಾತ್ಮನು ನಮ್ಗೆ ಬೆಂಬಲವಾಗಿ ನಿಲ್ತಾನೆ, ಆದ್ರೆ ಅದು ಬೇರೆ ರೀತಿಯಲ್ಲಿ. ಹಾಗಾದ್ರೆ ಪರಮಾತ್ಮ ನಮ್ಗೆ ಹೇಗೆ ಸಹಾಯ ಮಾಡ್ತಾನೆ? ಮೊದಲನೇದಾಗಿ, ದುಃಖ ಬಂದಾಗ ಅದನ್ನ ಸಹಿಸ್ಕೊಳ್ಳೋಕೆ ಬೇಕಾದ ಶಕ್ತಿ, ಧೈರ್ಯವನ್ನ ಆತನೇ ಕೊಡ್ತಾನೆ. ಎರಡನೇದಾಗಿ, ನಾವು ಆತನ ನೆನಪಿನಲ್ಲಿದ್ದಾಗ ನಮ್ಮ ಮನಸ್ಸಿನ ದುಃಖ, ಅಶಾಂತಿ ಎಲ್ಲ ಮಾಯವಾಗಿ ಸುಖ ಶಾಂತಿಯ ಅನುಭವ ಆಗುತ್ತೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಮೂರನೇದು, ಯಾವುದು ಶ್ರೇಷ್ಠ ಕರ್ಮ ಅನ್ನೋ ಜ್ಞಾನವೇ ನಮಗೆ ಕೊಟ್ಟು ನಮ್ಮ ಇಡೀ ಜೀವನದ ದಾರಿಯನ್ನೇ ಸರಿ ಮಾಡ್ತಾನೆ. ನೋಡಿ, ಈ ಜ್ಞಾನದ ಮೂಲಕನೇ ಪರಮಾತ್ಮ ನಮ್ಮನ್ನ ಕಲಿಯುಗದ ದುಃಖ ಸಾಗರದಿಂದ ಸತ್ಯಯುಗದ ಸುಖ ಸಾಗರದ ಕಡೆಗೆ ಕರ್ಕೊಂಡೋಗ್ತಾನೆ. ಇದು ಸುಮ್ಮನೆ ತಾತ್ಕಾಲಿಕವಾಗಿ ದುಃಖದಿಂದ ಪಾರಾಗೋದಲ್ಲ, ಇದು ನಮ್ಮ ಸಂಪೂರ್ಣ ಪರಿವರ್ತನೆಯ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಆತನೇ ನಮ್ಮ ಗೈಡ್, ನಮ್ಮ ಮಾರ್ಗದರ್ಶಕ. ಮುಂದಿನ ಸಂಚಿಕೆಯಲ್ಲಿ ಜಾತಿಗೊಬ್ಬ, ಕುಲಕ್ಕೊಬ್ಬ, ಮತಕ್ಕೊಬ್ಬ, ಧರ್ಮಕ್ಕೊಬ್ಬ ದೇವರಿದ್ದಾನೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.